ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ನಾಗರಾಜ್ ಸರ್. ಇಂದು ನಾನು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ತಾಲೂಕು ಜೊಯ್ಡಾ ಅಂತಕ್ಕಂಥ ಒಂದು ತಾಲೂಕಿನಲ್ಲಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶಕ್ಕೆ ನಾನು ಇಂದು ಬಂದಿದ್ದು. ಈ ಅರಣ್ಯ ಪ್ರದೇಶ ಅತ್ಯಂತ ಸುಂದರವಾಗಿರ್ತಕ್ಕಂಥ ಅರಣ್ಯ ಪ್ರದೇಶ. ಇಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವುದನ್ನು ನಾವು ಇಂದು ನೋಡಬಹುದು. ನಮ್ಮ ಕರ್ನಾಟಕ ರಾಜ್ಯದ ಒಂದು ನೈಸರ್ಗಿಕ ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂಥ ಈ ಪ್ರದೇಶ. ಯಾವಾಗಲೂ ಈ ಪ್ರದೇಶ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಪ್ರದೇಶ. ಇಲ್ಲಿ ನಾವು ಹಲವಾರು ಪ್ರಾಣಿ ಪಕ್ಷಿಗಳನ್ನು ಈ ಒಂದು ಅರಣ್ಯ ಪ್ರದೇಶದಲ್ಲಿ ನೋಡ್ಬೋದು. ನಿಮಗೆಲ್ಲರಿಗೂ ತಿಳಿದ ಹಾಗೆ ಇಲ್ಲಿ ಕಾಣ್ತಕ್ಕಂಥ ಎಲ್ಲ ಪ್ರದೇಶದಲ್ಲಿರ್ತಕ್ಕಂಥ ಗಿಡ ಮರಗಳು ಸರಿಸುಮಾರಾಗಿ 40ರಿಂದ 50 ಮೀಟರ್ ಎತ್ತರವಾಗಿರ್ತಕ್ಕಂಥ ಗಿಡ ಮರಗಳಿರುವುದನ್ನು ನಾವು ಈ ಪ್ರದೇಶದಲ್ಲಿ ನೋಡ್ಬೋದು. ಈ ಒಂದು ಪ್ರದೇಶ ನಮ್ಮ ರಾಜ್ಯಕ್ಕೆ ಒಂದು ಕೊಡುಗೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಕಾಣತಕ್ಕಂಥ ಈ ಅರಣ್ಯ ಪ್ರದೇಶದಲ್ಲಿ ಹಲವಾರು ಪ್ರಕಾರದ ಗಿಡ ಮರಗಳನ್ನು ನಾವು ನೋಡ್ಬೋದು. ಈ ಅರಣ್ಯ ಪ್ರದೇಶ ಜಾಸ್ತಿ ಇರುವುದರಿಂದ ನಾವು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಅಥವಾ ಕರ್ನಾಟಕದಲ್ಲಿ ಹೆಚ್ಚಿನ ಮಳೆ ಬರ್ತಕ್ಕಂಥ ಒಂದು ಪ್ರದೇಶ ನಾವು ಇಲ್ಲಿ ಕಾಣ್ಬೋದು. ನಮ್ಮ ರಾಜ್ಯಕ್ಕೂ ಕೂಡ ಒಂದು ವರದಾನ, ಈ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೂ ಕೂಡ ವರದಾನ. ಜಾಸ್ತಿ ಮಳೆ ಈ ಅರಣ್ಯ ಪ್ರದೇಶ ಇರುವುದರಿಂದ ಇಲ್ಲಿ ಜಾಸ್ತಿ ಮಳೆಯನ್ನು ಕಾಣ್ಬೋದು. ಜೊತೆಗೆ ಈ ಒಂದು ಪ್ರದೇಶದಲ್ಲಿ ಜಾಸ್ತಿ ಮಳೆ ಆಗುವುದರಿಂದ ಹಲವಾರು ಎತ್ತರವಾದ ಪ್ರದೇಶ ಇರುವುದರಿಂದ ಇಲ್ಲಿ ಜಲವಿದ್ಯುತ್ ಶಕ್ತಿಗೂ ಕೂಡ ಈ ಅರಣ್ಯ ಪ್ರದೇಶ. ನಿಮಗೆಲ್ಲರಿಗೂ ಗೊತ್ತಿರಬೇಕು, ಈ ಕಾಣ್ತಕ್ಕಂಥ ಈ ಅರಣ್ಯ ಪ್ರದೇಶದಲ್ಲಿ ಕಾಳಿ ನದಿ ಹರಿತಕ್ಕಂಥ ಒಂದು ಪ್ರದೇಶನೂ ಕೂಡ ನಾವು ಇಲ್ಲಿ ಕಾಣ್ತೇವೆ. ಈ ಕಾಳಿ ನದಿಗೆ ಏನಪ್ಪ ಅಂತಂದ್ರೆ ನೀರನ್ನು ಬಳಸಿಕೊಂಡು ಜಲವಿದ್ಯುತ್ ಶಕ್ತಿ ತಯಾರು ಮಾಡ್ತಕ್ಕಂಥ ಹಲವಾರು ಒಂದು ಪ್ರದೇಶಗಳು ಇರುವುದನ್ನು ನಾವು ಈ ಒಂದು ಪ್ರದೇಶದಲ್ಲಿ ಕಾಣಬಹುದು. ಜೊತೆಗೆ ಈ ಒಂದು ಸುಂದರವಾಗಿರ್ತಕ್ಕಂಥ ಸದಾ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಈ ಅರಣ್ಯ ಪ್ರದೇಶ ಹಲವಾರು ಏನಪ್ಪ ಅಂತಂದ್ರೆ ಗಿಡಮೂಲಿಕೆಯ ಔಷಧಿಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿದೆ. ಓಕೆ, ನೀವು ಕೂಡ ಈ ಪ್ರದೇಶವನ್ನು ಒಂದು ಸಲ ನೋಡಿ ಕಣ್ತುಂಬಿಕೊಳ್ರಿ. ಇದು ಈ ಒಂದು ಅರಣ್ಯದಲ್ಲಿ ಕಾಳಿ ನದಿ ಹರಿತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹಾಗಾದರೆ ನೀವು ಕೂಡ ಈ ಪ್ರದೇಶದಲ್ಲಿ ಒಂದು ಸಲ ಪ್ರವಾಸವನ್ನು ಕೈಗೊಳ್ರಿ. ನಾವು ತಂಗಿರ್ತಕ್ಕಂಥ ಒಂದು ರೂಮ್ ಆ ಸ್ಥಳದಲ್ಲಿದ್ದು ಇಲ್ಲಿ ಒಂದು ರೀತಿ ಈ ಅರಣ್ಯ ಪ್ರದೇಶ ನೋಡಿದರೆ ಮನಸ್ಸಿಗೆ ತುಂಬ ಸಂತೋಷವಾಗುತ್ತದೆ. ಏನೋ ಒಂದು ರೀತಿ ಮನದಲ್ಲಿ ಸಂತೋಷ ಮತ್ತು ಖುಷಿಯ ಒಂದು ಆನಂದ ಆಗುತ್ತದೆ. ಓಕೆ, ನೀವು ಕೂಡ ಈ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡುತ್ತೀರಿ ಅಂತ ಹೇಳುತ್ತಾ ಓಕೆ, ಬಾಯ್.